ನಮಸ್ಕಾರ ಸ್ನೇಹಿತರೆ, ಶಾಪಿತಕ ತಾಲೂಕದ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾರರ್ ಕಥಾ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಹಾಗೆ ನಿಮಗೆ ನಾವು ಹೇಳೋ ಕಥೆಗಳು ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ಹಾಗೆ ನೀವು ಈ ಕಥೆನ ಯಾವ ಊರಿಂದ ಕೇಳ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈಗ ನಾವು ಕಥೆನ ಶುರು ಮಾಡೋಣ. ಕರ್ನಾಟಕದ ಒಂದು ಮೂಲೆಯಲ್ಲಿ ಜನವಸತಿಯಿಂದ ತುಂಬಾ ದೂರ ಇರೋ ಒಂದು ಗುಡ್ಡಗಾಡು ಪ್ರದೇಶ ಇತ್ತು ಫ್ರೆಂಡ್ಸ್. ಅಲ್ಲಿ ಬೆಟ್ಟಗಳು ಒಂದರ ಮೇಲೆ ಒಂದು ಹೇಗಿದ್ವು ಅಂದರೆ ಯಾರೋ ಬೇಕಂತಲೇ ಆ ಜಾಗನ ಇಡೀ ಪ್ರಪಂಚದಿಂದ ಮರೆಮಾಚಿದ್ದಾರೇನೋ ಅನ್ನೋ ಹಾಗಿತ್ತು. ಅಲ್ಲಿಗೆ ತಲುಪೋಕ್ಕೆ ಒಂದೇ ಒಂದು ಸಣ್ಣ ರಸ್ತೆ ಇತ್ತು. ಅದು ಕೆಳಗಿನಿಂದ ಸ್ಟಾರ್ಟ್ ಆಗಿ ಬೆಟ್ಟದ ತುದಿಯವರೆಗೆ ಹೋಗ್ತಿತ್ತು. ಅಲ್ಲಿ ಒಂದು ಪುಟ್ಟ ಹಳ್ಳಿ ಅಡಗಿತ್ತು ಫ್ರೆಂಡ್ಸ್. ಅಲ್ಲಿನ ಜನ ತುಂಬ ಸಾದಾಸಿದ ವ್ಯಕ್ತಿಗಳು. ಕೃಷಿನೇ ಅವರಿಗೆ ಜೀವನ ಆಗಿತ್ತು. ಆದರೆ ಅವರು ಭೂಮಿಯನ್ನು ಬರೀ ಹೊಟ್ಟೆ ತುಂಬಿಸೋ ಸಾಧನ ಅಂತ ಮಾತ್ರ ಅಂದ್ಕೊಂಡಿರಲಿಲ್ಲ. ಅವರಿಗೆ ಆ ಮಣ್ಣು ದೈವ ಸಮಾನವಾಗಿತ್ತು. ಪ್ರತಿ ವರ್ಷ ಮೊದಲ ಬೆಳೆ ಬರೋಕ್ಕೂ ಮುಂಚೆ ಅಲ್ಲಿ ಒಂದು ವಿಶೇಷವಾದ ಆಚರಣೆ ನಡೀತಿತ್ತು. ಮುಖ್ಯವಾದ ವಿಷಯ ಅಂದರೆ ಸಂಜೆ ಆಗ್ತಿದ್ದಂತೆ ಅಲ್ಲಿನ ಜೀವನವೇ ಸ್ತಬ್ಧವಾಗಿ ಬಿಡ್ತಿತ್ತು. ಸೂರ್ಯ ಮುಳುಗ್ತಾ ಇದ್ದಂತೆ ಜನರೆಲ್ಲ ಗಡಿಬಿಡಿಯಿಂದ ತಮ್ಮ ತಮ್ಮ ಮನೆ ಸೇರ್ತಿದ್ರು. ಹಗಲಿನಲ್ಲಿ ಕೂಗೋ ಹಕ್ಕಿಗಳು ಸುಮ್ಮನಾಗಿ ರಾತ್ರಿಯ ವಿಚಿತ್ರ ಜೀವಿಗಳು ಆ್ಯಕ್ಟಿವ್ ಆಗ್ತಿದ್ವು. ಸಂಜೆ ಆಗ್ತಿದ್ದಂತೆ ಪ್ರತಿಯೊಬ್ಬರು ತಮ್ಮ ಮನೆ ಬಾಗಿಲನ್ನು ಭದ್ರವಾಗಿ ಹಾಕಿಕೊಳ್ತಿದ್ರು. ಅದು ಭಯದಿಂದ ಅಲ್ಲ, ಬದಲಾಗಿ ಅದು ಆ ಊರಿನ ಒಂದು ಪದ್ಧತಿಯಾಗಿತ್ತು. ಅಲ್ಲಿನ ಮಕ್ಕಳಿಗೆ ಅಲ್ಲಿನ ಜನರು ಸಣ್ಣ ವಯಸ್ಸಿಂದಲೇ ಒಂದು ಮಾತು ಕಳಿಸಿರ್ತಾರೆ: ಕತ್ತಲೆಗೆ ಹೆದರಬೇಡಿ. ಅಲ್ಲಿ ಹೆದರುವಂಥದ್ದು ಏನೂ ಇಲ್ಲ. ಆದರೆ ಒಂದು ಮಾತ್ರ ನೆನಪಿರಲಿ ಮಕ್ಕಳೇ, ಪ್ರತಿ ಜಾಗ ಕೂಡ ನಿಮ್ಮದಲ್ಲ. ಅಂದರೆ ನೀವು ನಿಮ್ಮ ಜಾಗದಲ್ಲಿ ಆಟ ಆಡಿ ಏನು ಬೇಕಿದ್ರೂ ಮಾಡಿ, ಆದರೆ ಬೇರೆಯವರ ಜಾಗದಲ್ಲಿ ಹೋಗಿ ತೊಂದರೆ ಕೊಡಬೇಡಿ ಅಂತ. ಕಾಡು ಅಂದಮೇಲೆ ಕೆಲವು ಜಾಗ ಪ್ರಾಣಿಗಳಿಗೆ ಸೇರಿದರೆ ಇನ್ನು ಕೆಲವು ಜಾಗ ಬೇರೆ ಶಕ್ತಿಗಳಿಗೆ ಸೇರಿದ್ದು ಅನ್ನೋದು ಅವರ ನಂಬಿಕೆ. ಅದಕ್ಕಾಗಿ ಅಲ್ಲಿನ ಜನರು ತಮ್ಮ ಮಕ್ಕಳಿಗೆ ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋಗಬಾರ್ದು ಅಂತ ಮೊದಲೇ ತಲೆಯಲ್ಲಿ ತುಂಬಿರ್ತಾ ಇದ್ರು. ಇದೇ ಹಳ್ಳಿಲಿ ಬೆಳೆದ ಹುಡುಗ ಅರ್ಜುನ್. ಇವನು ಇಲ್ಲಿಂದ ಹೊರಗಡೆ ಹೋಗಿದ್ದು ಒಂದೇ ಒಂದು ಬಾರಿ. ಅದು ಎಂಜಿನಿಯರಿಂಗ್ ಸ್ಟಡಿ ಮಾಡೋಕ್ಕೆ ಅಂತ ಬ್ಯಾಂಗ್ಳೂರಿಗೆ ಹೋಗಿದ್ದು. ಸ್ಟಡಿ ಮುಗಿಸಿ ಅಲ್ಲಿಯೇ ಜಾಬ್ಗೂ ಕೂಡ ಸೇರ್ಕೋತಾನೆ. ಅರ್ಜುನ್ ತುಂಬಾ ಪ್ರಾಕ್ಟಿಕಲ್ ಮನುಷ್ಯ. ಜಾಸ್ತಿ ಮಾತಾಡಲ್ಲ. ಕೆಲಸ, ಜವಾಬ್ದಾರಿ ಮತ್ತು ಮನೆ ಇದೇ ಅವನ ಪ್ರಪಂಚ ಆಗಿತ್ತು. ಆವಾಗಲೇ ಅವನ ಜೀವನಕ್ಕೆ ಬಂದವಳು ಅನನ್ಯ. ಈ ಅನನ್ಯ ಕೊಡಗಿನ ಹುಡುಗಿ. ಅರ್ಜುನ್ಗೆ ಡೆಡ್ ಅಪೋಸಿಟ್. ತುಂಬಾ ಆ್ಯಕ್ಟಿವ್ ಆಗಿ ಇರುವ ಹುಡುಗಿ. ಸಣ್ಣ ಪುಟ್ಟ ವಿಷಯಕ್ಕೂ ಖುಷಿ ಪಡ್ತಾ ಇದ್ಲು. ಅವಳು ಆರ್ಕಿಟೆಕ್ಚರ್ ಓದಿದ್ರಿಂದ ಹಳೆ ಮನೆಗಳು, ಪರಿಸರ ಅಂದರೆ ಅವಳಿಗೆ ಪಂಚಪ್ರಾಣ. ಇವರಿಬ್ಬರ ಭೇಟಿ ಬೆಂಗಳೂರಲ್ಲಿ ಆಗುತ್ತೆ. ಮೊದಲು ಆಫೀಸ್, ನಂತರ ಟೀ, ಆಮೇಲೆ ವೀಕೆಂಡ್ ಕಾಫಿ ಅಂತ ಇವರ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಅರ್ಜುನ್ಗೆ ಅನನ್ಯಾಳ ಆ ಒಂದು ಗುಣ ತುಂಬ ಇಷ್ಟ ಆಗ್ತಿತ್ತು. ಅವಳು ಯಾವುದೇ ಜಾಗನ ಬರೀ ಕಣ್ಣಿಂದ ನೋಡ್ತಿರ್ಲಿಲ್ಲ, ಮನಸ್ಸಿನಿಂದ ಅನುಭವಿಸ್ತಾ ಇದ್ಲು. ಅನನ್ಯಾಳಿಗೂ ಅರ್ಜುನ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವನು ಸುಳ್ಳು ಭರವಸೆ ಕೊಡ್ತಿರ್ಲಿಲ್ಲ. ಅವಳ ಮಾತನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದ. ಆದರೆ ಇಬ್ಬರ ಮನೆಯ ಸಂಪ್ರದಾಯಗಳಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಅರ್ಜುನ್ ಮನೆಯಲ್ಲಿ ಶಾಂತವಾಗಿರೋದು, ಕಮ್ಮಿ ಮಾತಾಡೋದೇ ಸಂಪ್ರದಾಯ. ಆದರೆ ಅನನ್ಯಾಳ ಮನೆಯಲ್ಲಿ ಎಲ್ಲದಕ್ಕೂ ಚರ್ಚೆ, ಪ್ರಶ್ನೆ ಇರ್ತಾ ಇದ್ವು. ಆದರೆ ಇಬ್ಬರು ಕೂಡ ಒಬ್ರನ್ನೊಬ್ಬರು ಬದಲಾಯಿಸೋಕ್ಕೆ ಹೋಗಲಿಲ್ಲ. ಕೊನೆಗೆ ಮದುವೆ ಮಾತುಕತೆ ಅಂತ ಬಂದಾಗ ಮನೆಯಲ್ಲಿ ಸ್ವಲ್ಪ ತಕರಾರಿತ್ತು. ಲ್ಯಾಂಗ್ವೇಜ್ ಮತ್ತು ಲೈಫ್ ಸ್ಟೈಲ್ ಬೇರೆ ಬೇರೆ ಇರೋದ್ರಿಂದ ಅರೆ ಕ್ಷಣ ಮನೆಯವರು ಕೂಡ ಯೋಚನೆ ಮಾಡಿದರು. ಆದರೆ ಮೊದಲ ಬಾರಿ ಅರ್ಜುನ್ ತನ್ನ ಮನೆಯವರನ್ನು ಒಪ್ಪಿಸೋಕ್ಕೆ ತುಂಬಾ ಪ್ರಯತ್ನ ಪಟ್ಟು ಅದರಿಂದ ಸಕ್ಸಸ್ ಕೂಡ ಆಗ್ತಾನೆ. ಫೈನಲಿ ಇಬ್ಬರ ಮದುವೆ ಕೂಡ ಅದ್ದೂರಿಯಾಗಿ ನಡೀತು ಫ್ರೆಂಡ್ಸ್. ಅರ್ಜುನ್ ತನ್ನ ಊರಿನ ಬಗ್ಗೆ ಹೇಳೋದನ್ನು ಕೇಳಿ ಅನನ್ಯ ಆ ಹಳ್ಳಿನ ನೋಡೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ಲು. ಹಳ್ಳಿ ಅಂದರೆ ಅವಳಿಗೆ ಒಂಥರ ಕುತೂಹಲ. ಇಬ್ಬರು ಈಗ ಅರ್ಜುನ್ ಊರಿಗೆ ಹೊರಟಿದ್ದಾರೆ.
ಕಾರು ಸ್ಲೋವಾಗಿ ಬೆಟ್ಟ ಹತ್ತಾ ಇತ್ತು. ಸಂಜೆ ಆಗ್ತಾ ಬಂದಂತೆ ಸೂರ್ಯ ಕೇಸರಿ ಬಣ್ಣಕ್ಕೆ ತಿರುಗಿ ಬೆಟ್ಟದ ಹಿಂದೆ ಮರೆಯಾದ. ರಸ್ತೆ ಹೋದಂತೆಲ್ಲ ಕಿರಿದಾಗ್ತಾ ಹೋಯಿತು. ಕಾಡು ಎಷ್ಟು ದಟ್ಟವಾಗಿತ್ತು ಅಂದರೆ ಕಾರಿನ ಹೆಡ್ಲೈಟ್ ಬಿಟ್ಟರೆ ಬೇರೇನೂ ಅಲ್ಲಿ ಕಾಣಿಸ್ತಿರ್ಲಿಲ್ಲ. ಅನನ್ಯ ಅಂದ್ಕೊಂಡಿದ್ಲು, ಹಳ್ಳಿಗೆ ಹೋದ ತಕ್ಷಣ ಎಲ್ಲರೂ ಬಂದು ನನ್ನನ್ನು ಸ್ವಾಗತ ಮಾಡ್ತಾರೆ, ಅಲ್ಲಿ ವರ್ಣಿಸಲಾಗದಂತಹ ಒಂದು ಸಂಭ್ರಮ ಇರುತ್ತೆ ಅಂತ. ಆದರೆ ಅವರು ಹಳ್ಳಿಗೆ ತಲುಪಿದಾಗ ಅಲ್ಲಿ ಮಸಣದ ಮೌನ ಆವರಿಸಿತ್ತು. ಅನನ್ಯಳಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು, ಇಷ್ಟೊಂದು ಸೈಲೆನ್ಸ್ ಯಾಕೆ ಅಂತ. ಕಾರ್ ಅರ್ಜುನ್ ಮನೆ ಮುಂದೆ ಬಂದು ನಿಂತಿತು. ಮನೆ ಮುಂದೆ ಕೆಲವು ದೀಪಗಳು ಉರಿತಾ ಇದ್ವು. ಅಷ್ಟರಲ್ಲಿ ಅರ್ಜುನ್ ತಾಯಿ ಕೈಯಲ್ಲಿ ಒಂದು ಹಣತೆ ಹಿಡ್ಕೊಂಡು ಬಂದರು. ಅಲ್ಲಿ ಬಲ್ಬ್ ಇರಲಿಲ್ಲ, ಬರೀ ದೀಪದ ಬೆಳಕು ಮಾತ್ರ. ಅವರು ಬಂದು ಅನನ್ಯಾಳನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅನನ್ಯ ಮೆಲ್ಲಗೆ ಅರ್ಜುನ್ ಹತ್ರ ಕೇಳ್ತಾಳೆ, ಇಲ್ಲಿ ಯಾಕೆ ಇಷ್ಟೊಂದು ಸೈಲೆನ್ಸ್ ಇದೆ, ಯಾರೂ ಯಾಕೆ ಹೊರಗಡೆ ಕಾಣಿಸ್ತಿಲ್ಲ ಅಂತ. ಅದಕ್ಕೆ ಅರ್ಜುನ್ ತಾಯಿ, ನೋಡು ಮಗಳೇ, ಇದು ದಟ್ಟವಾದ ಕಾಡು. ರಾತ್ರಿ ಹೊತ್ತು ಲೈಟ್ಸ್ ಹಾಕಿದರೆ ಅಥವಾ ಗಲಾಟೆ ಮಾಡಿದರೆ ಕಾಡು ಪ್ರಾಣಿಗಳು ಇಲ್ಲಿಗೆ ಬರ್ತವೆ. ಅದಕ್ಕೆ ಸಂಜೆ ಆದರೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಅನನ್ಯಾಳಿಗೆ ಇದು ಸರಿ ಅನ್ನಿಸ್ತು. ಯಾಕಂದರೆ ಈ ಹಳ್ಳಿ ಹೇಗಿತ್ತು ಅಂದರೆ ಕಾಡಿನ ಮಧ್ಯದಲ್ಲೇ ಮನೆಗಳನ್ನು ಕಟ್ಟಿದ ಹಾಗಿತ್ತು. ಮನೆ ಪಕ್ಕದಲ್ಲೇ ದೊಡ್ಡ ದೊಡ್ಡ ಮರಗಳಿದ್ದು ರಾತ್ರಿ ಊಟ ಮಾಡಿ ಎಲ್ಲರೂ ಮಲ್ಕೋತಾರೆ. ಬೆಳಿಗ್ಗೆ ಸರಿಯಾಗಿ 5 ಗಂಟೆಗೆ ಅರ್ಜುನ್ ತಾಯಿ ಬಂದು ಅನನ್ಯಾಳನ್ನು ಎಬ್ಬಿಸ್ತಾರೆ. ಆ ಊರಲ್ಲಿ ಒಂದು ಪದ್ಧತಿ ಇತ್ತು. ಹೊಸ ಸೊಸೆ ಬಂದಾಗ 1 ತಿಂಗಳ ಕಾಲ ಊರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ. ದೇವಸ್ಥಾನದ ಹತ್ತಿರದಲ್ಲಿ ಒಂದು ಪುಟ್ಟ ಹೊಂಡ ಇತ್ತು. ಅಲ್ಲಿ ಹೋಗಿ ಸ್ನಾನ ಮಾಡಿ ಪೂಜೆ ಮುಗಿಸಿದ ಮೇಲೆ ಮಿಕ್ಕ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಿಯಮ. ಸುಮಾರು 1 ತಿಂಗಳು ಇದೇ ರೀತಿ ಮಾಡಬೇಕಾಗಿತ್ತು. ಪಾಪ ಸಿಟಿಲಿ ಬೆಳೆದ ಅನನ್ಯಾಳಿಗೆ ಮಾರ್ನಿಂಗ್ 5 o'clockಗೆ ಹೇಳೋ ಪ್ರಾಕ್ಟೀಸೇ ಇರಲಿಲ್ಲ. ಆದರೂ ಹೊಸ ವಿಷಯಗಳನ್ನು ಕಲಿಯೋ ಇಂಟ್ರೆಸ್ಟಿಂದ ಅವಳು ಇದಕ್ಕೆ ಒಪ್ಕೋತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clockಗೆ ಎದ್ದಾಗ ಇನ್ನೂ ಸರಿಯಾಗಿ ಬೆಳಿಗ್ಗೆನೇ ಆಗಿರಲಿಲ್ಲ. ಸುತ್ತಲೂ ಕತ್ತಲೆ ಇತ್ತು. ಮನೆಯಿಂದ ಹೊರಗಡೆ ಬಂದವಳಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು. ಊರಿನ ಹೆಂಗಸರೆಲ್ಲ ಗುಂಪು ಗುಂಪಾಗಿ ಕೈಯಲ್ಲಿ ದೀಪದ ಹಣತೆ ಹಿಡಿದು ನಿಂತಿದ್ರು. ಅವರೆಲ್ಲ ಸೇರಿ ಕಾಡಿನ ಒಳಗಡೆ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದ್ರು. ಆ ದೇವಸ್ಥಾನ ಎಷ್ಟು ಸುಂದರವಾಗಿತ್ತು ಅಂದರೆ ಅದರ ಪಕ್ಕದಲ್ಲಿದ್ದ ಹೊಂಡವನ್ನು ನೋಡಿ ಅನನ್ಯಾಳಿಗೆ ತಾನು ಸ್ವರ್ಗಕ್ಕೆ ಬಂದಿದ್ದೇನೋ ಅನ್ನೋ ಫೀಲಿಂಗ್ ಬಂತು. ಅನನ್ಯ ಆ ಹೊಂಡದಲ್ಲಿ ಒಬ್ಬಳೇ ಸ್ನಾನ ಮಾಡಬೇಕಿತ್ತು. ಅವಳು ಹೊಂಡದ ಕಡೆ ಹೋಗುವಾಗ ಅತ್ತೆ ಒಂದು ಮಾತು ಹೇಳ್ತಾರೆ, ಮಗಳೇ, ಯಾರಾದರೂ ನಿನ್ನನ್ನು ಹಿಂದಿನಿಂದ ಕರೆದ್ರೆ ಮಾತ್ರ ತಿರುಗಿ ನೋಡಬೇಡ ಅಂತ. ಅನನ್ಯಾಳಿಗೆ ಇದು ಸ್ವಲ್ಪ ವಿಚಿತ್ರ ಅನಿಸಿದ್ರು ಅವಳು ಮರು ಮಾತನಾಡಲಿಲ್ಲ. ಹೊಸದಾಗಿ ಮದುವೆಯಾಗಿ ಬಂದ ಹೆಣ್ಣು ಮಕ್ಕಳಿಗೆ ನೆಗೆಟಿವ್ ಎನರ್ಜಿಗಳು ಅಟ್ಯಾಕ್ ಮಾಡೋಕ್ಕೆ ನೋಡ್ತವೆ ಅನ್ನೋ ನಂಬಿಕೆ ಅವಳ ಊರಲ್ಲೂ ಇತ್ತು. ಹೊಂಡದ ನೀರು ತುಂಬ ತಣ್ಣಗಿರುತ್ತೆ ಅಂದ್ಕೊಂಡಿದ್ದ ಅನನ್ಯಾಳಿಗೆ ಆ ಬಿಸಿ ಬಿಸಿ ನೀರು ನೋಡಿ ಆಶ್ಚರ್ಯ ಆಯಿತು. ಹೇಳಿದ ಹಾಗೇ ಸ್ನಾನ ಮುಗಿಸಿ ದೇವಸ್ಥಾನದ ಒಳಗೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿ ದೇವರ ಮುಂದೆ 15 ಹಣತೆಗಳಿರೋ ಒಂದು ದೊಡ್ಡ ಸ್ಟ್ಯಾಂಡ್ ಇತ್ತು. ಅನನ್ಯ ದೀಪ ಹಚ್ಚೋಕ್ಕೆ ಹೋದಾಗ ಸರಿಯಾಗಿ ಅತ್ತೆಯ ಧ್ವನಿಯಲ್ಲಿ ಯಾರೋ ಅವಳನ್ನು ಕರೆದ ಹಾಗಾಯಿತು. ಸಡನ್ನಾಗಿ ಅವಳು ತಿರುಗಿ ನೋಡಿದ್ಲು, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಸ್ನಾನ ಮಾಡಿ ಬಂದಿದ್ದರಿಂದ ಚಳಿ ಇತ್ತೋ ಏನೋ ಅವಳು ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಬೇಗ ದೀಪ ಹಚ್ಚಿ ಪೂಜೆ ಮುಗಿಸಿ ಹೊರಗಡೆ ಬಂದಳು. ಒಂದು ವಿಷಯ ಏನಂದರೆ ಅವಳು ದೀಪ ಹಚ್ಚಿದ ತಕ್ಷಣ ಅದು ಆರಿ ಹೋಗ್ತಿತ್ತು. ಎಷ್ಟು ಟ್ರೈ ಮಾಡಿದರೂ ದೀಪ ಮಾತ್ರ ಉರಿತಾ ಇರಲಿಲ್ಲ. ಕೊನೆಗೆ ಅತ್ತೆನ ಕರೆದಾಗ ಅವರು, ನೀನು ಮೈ ಸರಿಯಾಗಿ ಒರೆಸ್ಕೊಂಡಿಲ್ಲ ಮಗಳೇ, ಆ ನೀರು ದೀಪಕ್ಕೆ ಬಿದ್ದು ದೀಪ ಆರೋಗ್ತಿದೆ ಅಂತ ಹೇಳಿ ಅವಳ ಕೈಕಾಲು ಒರೆಸಿ ದೀಪ ಹಚ್ಚಿಸಿದ್ರು. ಪೂಜೆ ಮುಗಿಸಿ ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ಮತ್ತೆ ದೀಪ ಆರಿ ಹೋಗಿತ್ತು. ಇದು ಗೊತ್ತಾದರೆ ಬೇರೆಯವರು ಏನು ಅಂದ್ಕೊಳ್ತಾರೆ ಅಂತ ಅನನ್ಯ ಯಾರಿಗೂ ಹೇಳದೆ ಮತ್ತೆ ದೀಪ ಹಚ್ಚಿ ಮನೆಗೆ ಬಂದಳು. ಮನೆಗೆ ಬಂದ ಮೇಲೆ ಅತ್ತೆ ಕೇಳಿದರು, ನಿಮಗೆ ಯಾರಾದರೂ ಹಿಂದಿನಿಂದ ಕರೆದ ಹಾಗೆ ಅನ್ನಿಸ್ತಾ ಅಂತ. ಅವಳಿಗೆ ಆಗಲೇ ನೆನಪಾಗಿದ್ದು, ಅತ್ತೆ ಹೊರಗಡೆ ಇದ್ದರೂ ದೇವಸ್ಥಾನದ ಒಳಗೆ ಅವರದ್ದೇ ಧ್ವನಿ ಕೇಳಿಸ್ತು ಅಂತ.
ಅವಳಿಗೆ ಸ್ವಲ್ಪ ಭಯ ಆಯಿತು. ಆದರೂ ಅತ್ತೆಗೆ ಹೆದರಿಸೋದು ಬೇಡ ಅಂತ, ಇಲ್ಲ ಯಾರೂ ನನ್ನ ಕರೆದ ಹಾಗೆ ಆಗಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ಅದಾದ ಮೇಲೆ ಅರ್ಜುನ್ ಮತ್ತು ಅನನ್ಯ ಸೇರಿ ಕೆಲವೊಂದು ಪೂಜೆಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಪದ್ಧತಿ ಇತ್ತು. ಅನನ್ಯ ಮಣ್ಣಿನ ಒಲೆಯನ್ನು ನೈಸರ್ಗಿಕ ಬಣ್ಣಗಳಿಂದ ಅಲಂಕಾರ ಮಾಡಿ ಅದರ ಮೇಲೆ ಸಿಹಿ ಪಾಯಸ ಮಾಡಬೇಕಿತ್ತು. ಅತ್ತೆ ಕೊಟ್ಟಿದ್ದ ಹಳದಿ ಮತ್ತು ಹಸಿರು ಬಣ್ಣಗಳಿಂದ ಒಲೆಯನ್ನು ಸುಂದರವಾಗಿ ಅಲಂಕಾರ ಮಾಡಿ ಒಣಗಲಿ ಅಂತ ಹೊರಗಡೆ ಇಟ್ಟಿದ್ಲು. ಆದರೆ ಸ್ವಲ್ಪ ಹೊತ್ತಿನ ನಂತರ ಹೋಗಿ ನೋಡಿದರೆ ಆ ಒಲೆ ಮೇಲೆ ಯಾರೂ ಬೇಕಂತಲೇ ಬಣ್ಣ ಸುರಿದ ಹಾಗಿತ್ತು. ಅದರಲ್ಲೂ ಕಪ್ಪು ಬಣ್ಣ ಜಾಸ್ತಿ ಇತ್ತು. ಇದನ್ನ ನೋಡಿ ಅನನ್ಯ ಪ್ಯಾನಿಕ್ ಆದ್ಲು. ಅತ್ತೆ ಬಂದು, ಅಯ್ಯೋ ಮಗಳೇ, ಬೇಜಾರು ಮಾಡ್ಕೋಬೇಡ, ಯಾವುದೋ ಬೆಕ್ಕು ಓಡಾಡಿರಬೇಕು, ಒಣಗಿದ ಮೇಲೆ ಇದರಲ್ಲೇ ಪಕ್ಕದೂರಿನ ಶೈಲಿಲಿ ಪೊಂಗಲ್ ಮಾಡು ಅಂದರು. ಅನನ್ಯ ಕೂಡ ಅದರಲ್ಲೇ ಪೊಂಗಲ್ ಮಾಡಿದ್ಲು. ಎಲ್ರಿಗೂ ಬಡಿಸಿದ ಮೇಲೆ ಮೊದಲ ತುತ್ತು ತಿಂದ ತಕ್ಷಣ ಪ್ರತಿಯೊಬ್ಬರ ಮುಖದ ರಿಯಾಕ್ಷನ್ ಕೂಡ ಬದಲಾಯಿತು. ಯಾರೂ ಎರಡನೇ ತುತ್ತು ತಿನ್ನಲೇ ಇಲ್ಲ. ಅನನ್ಯಳಿಗೆ ಏನೋ ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಯಿತು. ಅಡುಗೆ ಮನೆಗೆ ಹೋಗಿ ಟೇಸ್ಟ್ ಮಾಡಿ ನೋಡಿದರೆ ಸಕ್ಕರೆ ಹಾಕಬೇಕಿದ್ದ ಪೊಂಗಲ್ಗೆ ಉಪ್ಪು ಹಾಕಿದ್ದಾಳೆ. ಆದರೆ ಅವಳಿಗೆ ಗ್ಯಾರಂಟಿ ಇತ್ತು, ಅವಳು ಉಪ್ಪಿನ ಡಬ್ಬನ ಕೈಯಿಂದ ಮುಟ್ಟೇ ಇರಲಿಲ್ಲ. ಅರ್ಜುನ್ ಅವಳನ್ನು ಸಮಾಧಾನ ಮಾಡ್ತಾನೆ. ಪರವಾಗಿಲ್ಲ ಬಿಡು, ಫಸ್ಟ್ ಟೈಮ್ ಅಲ್ವಾ, ಹೀಗಾಗುತ್ತೆ ಅಂತ ಎಲ್ಲರೂ ಅವಳಿಗೆ ಸಮಾಧಾನ ಹೇಳ್ತಾರೆ. ಆದರೆ ಅನನ್ಯ ಮನಸ್ಸಿನಲ್ಲಿ ಬೇರೆಯದೇ ಭಯ ಶುರುವಾಯಿತು. ಸ್ವಲ್ಪ ಹೊತ್ತಿನ ನಂತರ ಅವಳು ತನ್ನ ರೂಮಿನಲ್ಲಿ ಬಟ್ಟೆಗಳನ್ನು ಜೋಡಿಸ್ತಾ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಅವಳ ಮೇಲೆ ಒಂದು ಬಕೆಟ್ ನೀರು ಬಿತ್ತು. ಅವಳು ಕಕ್ಕಾಬಿಕ್ಕಿಯಾಗಿ ಎದ್ದು ನೋಡಿದರೆ ರೂಮಿನ ಹೊರಗೆ ಅರ್ಜುನ್ ಮತ್ತು ಮನೆಯವರೆಲ್ಲ ಬಕೆಟ್ ಹಿಡಿದು ನಿಂತಿದ್ದಾರೆ. ಅರ್ಜುನ್ ಗಾಬರಿಯಿಂದ ಅವಳನ್ನು ನೋಡ್ತಿದ್ದಾನೆ. ಆಗ ಅವಳು ಗಮನಿಸಿದ್ಲು, ಅವಳ ಸೀರೆಯ ಸೆರಗಿಗೆ ಬೆಂಕಿ ಹಚ್ಚಿಕೊಂಡಿತ್ತು. ಅವಳಿಗೆ ಆಶ್ಚರ್ಯ ಅಂದರೆ ಸೀರೆಗೆ ಬೆಂಕಿ ಬಿದ್ದಿದ್ದು ಅವಳಿಗೆ ಗೊತ್ತೇ ಆಗಲಿಲ್ಲ. ಅಷ್ಟೊಂದು ಜನ ಬಂದು ನೀರು ಸುರಿಯೋವರೆಗೂ ಅವಳಿಗೆ ಏನೂ ಅರಿವೇ ಆಗಿರಲಿಲ್ಲ. ಇದನ್ನೆಲ್ಲ ನೋಡಿ ಅನನ್ಯಾಳಿಗೆ ತನ್ನ ಸುತ್ತ ಏನೋ ಅತೀಂದ್ರಿಯ ಶಕ್ತಿಗಳು ಕೆಲಸ ಮಾಡ್ತಿವೆ ಅನ್ನೋದು ಕನ್ಫರ್ಮ್ ಆಯಿತು. ಅರ್ಜುನ್ ಅವಳನ್ನು ಮೆಲ್ಲಗೆ ಹಿಡಿದು ಹೊರಗೆ ಕರ್ಕೊಂಡು ಬಂದ. ಅಸಲಿಗೆ ಏನಾಗಿತ್ತು ಅಂದರೆ, ಪಕ್ಕದ ಮನೆ ಅಜ್ಜಿ ದಾರಿಯಲ್ಲಿ ಹೋಗ್ತಿದ್ದಾಗ ಕಿಟಕಿಯಿಂದ ನೋಡಿದರೆ ಅನನ್ಯಾಳ ಸೀರೆಗೆ ಬೆಂಕಿ ಹತ್ತಿರೋದು ಕಂಡಿದೆ. ಅವರು ಓಡೋಡಿ ಬಂದು ಮನೆಯ ಗಂಡಸರಿಗೆ ಹೇಳ್ತಾರೆ. ಅರ್ಜುನ್ ಮತ್ತು ಮನೆಯವರೆಲ್ಲ ಕಿಟಕಿ ಹತ್ತಿರ ಬಂದು ಅನನ್ಯಾಳನ್ನು ಕೂಗಿದ್ರು. ಆದರೆ ಅವಳು ಯಾವುದೋ ಲೋಕದಲ್ಲಿದ್ದವಳ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ಲು. ಯಾರಿಗೂ ಏನೂ ಅರ್ಥ ಆಗಲಿಲ್ಲ. ಬಹುಶಃ ಇಯರ್ಫೋನ್ ಹಾಕ್ಕೊಂಡಿದ್ದಾಳೆ ಅಂದ್ಕೊಂಡು ಬಾಗಿಲು ಒಡೆದು ಒಳಗೆ ಬಂದು ಬಕೆಟ್ ಗಟ್ಟಲೆ ನೀರು ಸುರಿದ್ರು. ಇಷ್ಟೊಂದು ಕೇರ್ಲೆಸ್ ಆಗಿರ್ತೀಯಾ? ಸೀರೆ ಉರಿತಾ ಇದ್ರು ನಿಮಗೆ ಗೊತ್ತೇ ಆಗಿಲ್ವಲ್ಲ ಅಂತ ಬೈಯೋಕ್ಕೆ ಶುರು ಮಾಡಿದರು. ಅನನ್ಯಾಳ ಹತ್ರ ಉತ್ತರನೇ ಇರಲಿಲ್ಲ. ಅವಳು ಇಯರ್ಫೋನ್ ಕೂಡ ಹಾಕಿರಲಿಲ್ಲ. ಆದರೂ ಬೆಂಕಿ ಬಿದ್ದಿದ್ದು ಯಾಕೆ ಅಂತ ಗೊತ್ತಾಗಲಿಲ್ಲ ಅನ್ನೋದು ಅವಳಿಗೂ ದೊಡ್ಡ ಪ್ರಶ್ನೆಯಾಗಿತ್ತು. ಹಾಗೆಯೇ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಅನನ್ಯಾಳಿಗೆ ಒಬ್ಬಳು ಹೆಂಗಸು ಕಾಣ್ತಾಳೆ. ಅವಳು ಇವಳನ್ನು ನೋಡಿ ವಿಕಾರವಾಗಿ ನಗ್ತಾ ಇದ್ಲು. ಅವಳು ಯಾರಂತ ಅನನ್ಯಾಳಿಗೆ ಗೊತ್ತಿರಲಿಲ್ಲ. ಆದರೆ ಒಂದು ವಿಷಯ ಅವಳನ್ನು ಬೆಚ್ಚಿ ಬೀಳಿಸ್ತು. ಆ ಹೆಂಗಸು ಹಾಕಿರೋ ಸೀರೆ, ಅದರ ಬಣ್ಣ, ಡಿಸೈನ್ ಅಷ್ಟೇ ಯಾಕೆ, ಅವಳು ಹಾಕಿರೋ ಒಡವೆ ಕೂಡ ಸೇಮ್ ಟು ಸೇಮ್ ಈಗ ಅನನ್ಯ ಹಾಕಿರೋ ತರಹನೇ ಇತ್ತು. ಆ ಹೆಂಗಸಿಗೆ ಸುಮಾರು 50 ವರ್ಷ ವಯಸ್ಸಾಗಿರಬಹುದು. ಆದರೆ ಅನನ್ಯ ಆಗಲೇ ತುಂಬ ಸುಸ್ತಾಗಿದ್ದರಿಂದ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮನಸ್ಸು ಹಗುರ ಮಾಡ್ಕೊಳ್ಳೋಕ್ಕೆ ಅಂತ ಹೊರಗಡೆ ಅಡ್ಡಾಡೋಕ್ಕೆ ಹೋದಾಗ ಮತ್ತೆ ಅದೇ ಹೆಂಗಸು ಕಾಣ್ತಾಳೆ. ಈ ಬಾರಿ ಅವಳು ಬೇರೆ ಸೀರೆ ಹಾಕಿದ್ಲು. ಅವಳು ಅನನ್ಯಾಳ ಹತ್ರ ಬಂದು ಮಾತಾಡಿಸಿ ಆಮೇಲೆ ಹೋಗುವಾಗ ಅನನ್ಯ ಅವಳ ಬೆನ್ನನ್ನು ನೋಡ್ತಾಳೆ. ಆ ಹೆಂಗಸಿನ ಬೆನ್ನೆಲ್ಲ ಪೂರ್ತಿ ಸುಟ್ಟು ಹೋಗಿತ್ತು. ಕೊಳೆತು ಹೋದ ಮಾಂಸವನ್ನು ಬೆನ್ನಿಗೆ ಹಚ್ಚಿದ ಹಾಗೆ ಕಾಣ್ತಾ ಇತ್ತು. ಅನನ್ಯಾಳಿಗೆ ವಾಕರಿಕೆ ಬಂದಂತಾಯಿತು. ಕಣ್ಮುಚ್ಚಿ ಮತ್ತೆ ತೆಗೆಯುವಷ್ಟರಲ್ಲಿ ಆ ಹೆಂಗಸು ತಿರುಗಿ ನೋಡಿ ವಿಕಟವಾಗಿ ನಗ್ತಾ ಇದ್ಲು. ಅನನ್ಯಾಳಿಗೆ ಅರೆ ಕ್ಷಣ ತಲೆ ಸುತ್ತಿದ ಹಾಗೆ ಆಯಿತು. ಕಣ್ಣೆಲ್ಲ ಮಂಜು. ಮನೆಗೆ ಬಂದು ಅರ್ಜುನ್ ಹತ್ರ ಎಲ್ಲನೂ ವಿವರಿಸಿ ಹೇಳ್ತಾಳೆ. ಆಗ ಅರ್ಜುನ್, ತುಂಬ ಸುಸ್ತಾಗಿದೆಯಾ, ಅದಕ್ಕೆ ಹಾಗೆ ಅನ್ನಿಸ್ತಿದೆ, ಸ್ವಲ್ಪ ರೆಸ್ಟ್ ಆಗು, ಎಲ್ಲ ಸರಿಯಾಗುತ್ತೆ ಅಂತ ಸಮಾಧಾನ ಮಾಡ್ತಾನೆ. ಅವಳಿಗೂ ಅದೇ ಸರಿ ಅನಿಸಿ ಮಲ್ಕೋತಾಳೆ. ಆದರೆ ಮಲಗಿದ್ದಾಗ ಅವಳಿಗೆ ಯಾರೋ 10-15 ಜನ ಬಂದು ಗುಂಪು ಸೇರಿ ಪಿಸು ಪಿಸು ಅಂತ ಮಾತಾಡ್ಕೊಳ್ಳೋ ಥರ ಶಬ್ದ ಕೇಳಿಸುತ್ತೆ.
ಕಣ್ಬಿಟ್ರೆ ಯಾರೂ ಇಲ್ಲ, ಕಣ್ಮುಚ್ಚಿದ್ರೆ ಮತ್ತೆ ಅದೇ ಶಬ್ದ. ಅಷ್ಟರಲ್ಲಿ ಅವಳ ಎದೆ ಮೇಲೆ ಯಾರೋ ಭಾರವಾಗಿ ಕುಳಿತ ಹಾಗೆ ಅನ್ನಿಸ್ತು. ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ, ಕೈಕಾಲು ಅಲುಗಾಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಕೊನೆಗೆ ಹೇಗೋ ಒದ್ದಾಡಿ ಎದ್ದು ಕುಳಿತಾಗ ಅವಳು ಪೂರ್ತಿ ಬೆವತ್ತು ಹೋಗಿದ್ಲು. ಇದನ್ನು ಸ್ಲೀಪ್ ಪ್ಯಾರಾಲಿಸಿಸ್ ಅಂತಾರಲ್ಲ, ಹಾಗೆ ಆಗಿರಬಹುದು ಅಂತ ಅಂದ್ಕೊಂಡ್ಳು. ಆದರೆ ಆ ರೂಮಲ್ಲಿ ಏನೋ ಒಂಥರ ನೆಗೆಟಿವ್ ಫೀಲಿಂಗ್ ಬರ್ತಿತ್ತು. ಮನೆಯಿಂದ ಹೊರಗಡೆ ಬಂದು ಅತ್ತೆಗೆ ಇವೆಲ್ಲನ ಹೇಳಿದ್ಲು. ಅತ್ತೆ ತುಂಬ ಸೀರಿಯಸ್ ಆಗಿ ಈ ಮ್ಯಾಟರ್ನ ಕೇಳಿಸ್ಕೊಂಡು, ಮಗಳೇ ಸ್ವಲ್ಪ ವಿಷ್ಣು ಸಹಸ್ರನಾಮ ಪಠನೆ ಮಾಡು, ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಹೊರಟು ಹೋಗ್ತವೆ ಅಂತ ಹೇಳಿದರು. ಸರಿ ಅಂತ ಪುಸ್ತಕ ಹಿಡಿದು ಓದೋಕ್ಕೆ ಕೂತ್ಕೊಂಡ್ರೆ ಅನನ್ಯಾಳಿಗೆ ಒಂದು ಅಕ್ಷರ ಕೂಡ ಉಚ್ಚರಿಸೋಕೆ ಆಗ್ತಿರ್ಲಿಲ್ಲ. ಅವಳಿಗೆ ಓದೋಕ್ಕೆ ಚೆನ್ನಾಗಿ ಬರ್ತಿತ್ತು, ಆದರೆ ಯಾಕೋ ಮಾತ್ರ ಹೊರಬರ್ತಿರ್ಲಿಲ್ಲ. ಕಿರಿಕಿರಿ ಅನಿಸೋಕೆ ಶುರುವಾಗಿ ಪುಸ್ತಕನ ಸೈಡಿಗಿಟ್ಟು ಮತ್ತೆ ಮಲ್ಕೋತಾಳೆ. ರಾತ್ರಿ ಊಟಕ್ಕೆ ಕೂತಾಗ ಮತ್ತೊಂದು ಶಾಕ್ ಆದಿತ್ತು. ಅನನ್ಯಾಳ ತಟ್ಟೆಯಲ್ಲಿ ಅಡುಗೆ ಬಡಿಸಿದಾಗ ಅದರಲ್ಲಿ ರಾಶಿ ಕೂದಲು. ಅದು ಒಂದೆರಡು ಕೂದಲಲ್ಲ, ಬದಲಾಗಿ ಒಂದು ಕೂದಲಿನ ಉಂಡೆನೇ ಅಲ್ಲಿತ್ತು. ಇದನ್ನು ನೋಡಿ ಅನನ್ಯ ಮತ್ತೆ ಶಾಕ್ ಆಯಿತು. ಅಳ್ತಾ ಎಲ್ಲನೂ ಹೇಳೋಕ್ಕೆ ಶುರು ಮಾಡಿದರು. ಜೋರಾಗಿ ಅಳ್ತಾ ನಡೆದಿರೋ ಎಲ್ಲ ವಿಷಯನೂ ಹೇಳೋಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಅಲ್ಲ, ನಾನು ಬಾತ್ರೂಮ್ಗೆ ಹೋದರೂ ಅಲ್ಲೆಲ್ಲ ಬರೀ ರಕ್ತ ಕಾಣಿಸ್ತಿದೆ ಅಂತ ಅಳ್ತಾ ಹೇಳಿದ್ಲು. ಇದ್ದಕ್ಕಿದ್ದಂತೆ ಎಲ್ಲರೂ ಸೈಲೆಂಟ್ ಆದರು. ಅರ್ಜುನ್ ಅವಳ ಹೆಗಲ ಮೇಲೆ ಕೈ ಇಟ್ಟರೆ ಅವಳ ಮೈ ಕೆಂಡದಂತೆ ಸುಡ್ತಿತ್ತು. ವಿಪರೀತ ಜ್ವರ ಬಂದಿತ್ತು ಅನನ್ಯಾಳಿಗೆ. ಅರ್ಜುನ್ ಏನೋ ಕೇಳೋಕ್ಕೆ ಹೋದ, ಆದರೆ ಅನನ್ಯ ಏನೂ ಮಾತನಾಡಲಿಲ್ಲ. ಅಷ್ಟರಲ್ಲಿ ಅರ್ಜುನ್ ಕಣ್ಣು ಅನನ್ಯಾಳ ಮೇಲೆ ಬಿತ್ತು. ಅರ್ಜುನ್ನ ಕಣ್ಣು ಅನನ್ಯಾಳ ಕಾಲುಗಳ ಮೇಲೆ ಬಿತ್ತು. ಅಲ್ಲಿ ರಕ್ತ ಸುರಿತಾ ಇತ್ತು. ಅವನು ಗಾಬರಿಯಿಂದ ಇವಳನ್ನು ರೂಮಿಗೆ ಕರ್ಕೊಂಡು ಹೋಗ್ತೀನಿ, ಮೈ ಆರಾಮಿಲ್ಲ ಅನಿಸುತ್ತೆ ಅಂತ ಎತ್ತೋಕೆ ಹೋದ. ಆದರೆ ಅನನ್ಯ ಕಲ್ಲಿನಂತೆ ಕೂತ್ಕೊಂಡಿದ್ಲು. ಅರ್ಜುನ್ ಎಷ್ಟೇ ಟ್ರೈ ಮಾಡಿದರೂ ಅವಳು ತನ್ನ ಜಾಗದಿಂದ ಅಲುಗಾಡಲೇ ಇಲ್ಲ. ಬದಲಿಗೆ ಕೆಳಗೆ ನೋಡ್ತಾ ವಿಕಾರವಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿರೋರಿಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಂತೆ ಅನನ್ಯ ಸಡನ್ನಾಗಿ ಎದ್ದು ನಿಂತು ಅರ್ಜುನ್ ತಂದೆನ ನೋಡಿ ವಿಚಿತ್ರವಾದ ನಗು ನಗ್ತಾಳೆ. ಆ ನಗು ನೋಡಿದ ತಕ್ಷಣ ಅರ್ಜುನ್ನ ತಂದೆ ತಾಯಿಗೆ ಯಾವುದೋ ಹಳೆಯ ನೆನಪು ಬಂದು ಎದೆ ನಡುಗಿ ಹೋಯಿತು. ಅನನ್ಯ ಆಮೇಲೆ ಹೇಳಿದ ಮಾತು ಕೇಳಿ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಅವಳು ತಮಿಳಿನಲ್ಲಿ ಉನ್ ಅಮ್ಮ ಎನ್ನ ಕೊಂದಿಟ್ಟಲ್ಲ ಅಂದು, ತಾಯಿ ನನ್ನನ್ನು ಕೊಂದು ಹಾಕಿದ್ರಲ್ಲ ಅಂತ. ಅರ್ಜುನ್ನ ತಂದೆಯನ್ನು ನೋಡಿ ಕೇಳಿ ಅನನ್ಯ ಆಮೇಲೆ ಹೇಳಿದ ಮಾತು ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. ಅವಳು ತಮಿಳಿನಲ್ಲಿ ನಿನ್ನ ತಾಯಿ ನನ್ನನ್ನು ಕೊಂದು ಹಾಕಿದ್ರಲ್ಲ ಅಂತ ಅರ್ಜುನ್ ತಂದೆಯನ್ನು ಕೇಳ್ತಾಳೆ. ಆ ಜಾಗದಲ್ಲಿ ಅದೆಂಥ ಮೌನ ಆವರಿಸಿತ್ತು ಅಂದರೆ ಒಂದು ಪಿನ್ ಬಿದ್ದು ಸೌಂಡ್ ಕೇಳೋ ಹಾಗಿತ್ತು. ಅಷ್ಟರಲ್ಲಿ ಅನನ್ಯಾಳ ಮೈ ಪೂರ್ತಿ ನಡುಗೋಕೆ ಶುರುವಾಗಿ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಲು. ಮನೆಯವರೆಲ್ಲ ಫುಲ್ ಆ್ಯಕ್ಟಿವ್ ಆಗಿಬಿಟ್ರು. ಬಹುಶಃ ಅವರಿಗೆ ಈ ರೀತಿ ಏನೋ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅನಿಸುತ್ತೆ. ತಕ್ಷಣ ಒಬ್ಬ ದೊಡ್ಡ ಮಾಂತ್ರಿಕನನ್ನು ಕರೆಸಿ ದೊಡ್ಡ ಪೂಜೆ ಮಾಡಿಸಿದ್ರು. ಪೂಜೆ ನಡೆಯುವಾಗೆಲ್ಲ ಅನನ್ಯ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲು. ಅನನ್ಯಾಳಿಗೆ ಪ್ರಜ್ಞೆ ಬಂದಾಗ ಅವಳು ಬೆಂಗಳೂರಿನ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ಲು. ಅವಳು ಚೇತರಿಸಿಕೊಂಡ್ಮೇಲೆ ಅರ್ಜುನ್ ಆ ಭಯಾನಕ ಸತ್ಯನ ಹೇಳ್ತಾನೆ. ಅಸಲಿಗೆ ಅನನ್ಯಾಳ ಮೈ ಮೇಲೆ ಬಂದಿದ್ದು ಅರ್ಜುನ್ ತಂದೆಯ ಮೊದಲ ಹೆಂಡತಿ ಆತ್ಮ. ಅರ್ಜುನ್ನ ತಂದೆಗೆ ಈ ಮೊದಲೇ ಮದುವೆ ಆಗಿತ್ತು ಅನ್ನೋ ವಿಷಯ ಅನನ್ಯಾಳಿಗೆ ಗೊತ್ತಿರಲಿಲ್ಲ. ಅರ್ಜುನ್ ತಂದೆಯ ಮೊದಲ ಹೆಂಡತಿಗೆ ಮಕ್ಕಳಾಗಿರಲಿಲ್ಲ. ಗರ್ಭಿಣಿಯಾದಾಗೆಲ್ಲ ಮಗು ಅರ್ಧಕ್ಕೆ ಬಿದ್ದು ಹೋಗ್ತಿತ್ತು, ಅಬೋರ್ಷನ್ ಆಗ್ತಾಯಿತ್ತು. ಅರ್ಜುನ್ನ ಅಜ್ಜಿ ತುಂಬ ಹಳೆ ಕಾಲದವರು ಮತ್ತು ಕಟ್ಟುನಿಟ್ಟಿನವರು. ಅವರು ಆ ಹೆಣ್ಣು ಮಗಳನ್ನು ತುಂಬಾ ಹೀಯಾಳಿಸ್ತಾ ಇದ್ರು. ಎಲ್ಲದಕ್ಕೂ ಅವಳನ್ನೇ ಬೈತಾ ಇದ್ರು. ಆ ಕಿರುಕುಳ ತಾಳಲಾರದೆ ಒಂದು ದಿನ ಆಕೆ ತನ್ನ ಪ್ರಾಣ ಕಳ್ಕೊಳ್ತಾಳೆ. ಅದಾದಮೇಲೆ ಅರ್ಜುನ್ನ ತಂದೆ ಎರಡನೇ ಮದುವೆ ಆಗ್ತಾರೆ. ಅರ್ಜುನ್ನ ತಾಯಿ ಈ ಮನೆಗೆ ಬಂದಾಗಲೂ ಇದೇ ರೀತಿ ವಿಚಿತ್ರ ಅನುಭವಗಳಾಗಿದ್ವು. ಅದಕ್ಕೆ ಅಜ್ಜಿ ಮನೆಯಲ್ಲಿ ಪೂಜೆ ಮಾಡಿಸಿ ಹೊಸ ಸೊಸೆ ಬಂದಾಗ ಸದ್ದಿಲ್ಲದೆ ಇರಬೇಕು, 1 ತಿಂಗಳು ದೇವಸ್ಥಾನದ ಹೊಂಡದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಪದ್ಧತಿ ಮಾಡಿದರು. ಆದರೆ ಅಂದು ದೇವಸ್ಥಾನದಲ್ಲಿ ಸ್ನಾನ ಮಾಡುವಾಗ ಅತ್ತೆ ಹಿಂದೆ ತಿರುಗಿ ನೋಡಬೇಡ ಅಂದಿದ್ರು. ಅನನ್ಯ ತಿರುಗಿ ನೋಡಿದ್ಲು. ಅದೇ ಸಮಯದಲ್ಲಿ ಆ ಆತ್ಮ ಅವಳ ಮೈ ಸೇರಿಕೊಂಡಿತ್ತು.
ಇನ್ನೂ ಭಯಾನಕ ವಿಷಯ ಏನಂದರೆ ಅನನ್ಯ ಮದುವೆಯಾದಾಗ 2 ತಿಂಗಳ ಗರ್ಭಿಣಿಯಾಗಿದ್ಲು. ಈ ವಿಷಯ ಅರ್ಜುನ್ ಮತ್ತು ಅನನ್ಯ ಇಬ್ಬರಿಗೂ ಗೊತ್ತಿರಲಿಲ್ಲ. ಆ ಆತ್ಮ ತಾನು ಅನುಭವಿಸಿದ ನೋವನ್ನೇ ಅನನ್ಯಾಳಿಗೂ ಕೊಡೋಕೆ ಟ್ರೈ ಮಾಡಿತ್ತು. ಅನನ್ಯಾಳಿಗೆ ರಕ್ತ ಕಾಣಿಸಿಕೊಳ್ಳುತ್ತಿದ್ದುದು ಅವಳ ಮಗು ಹೊಟ್ಟೆಯಲ್ಲಿ ಸತ್ತು ಹೋಗಲಿ ಎಂಬ ಕಾರಣಕ್ಕೆ. ಆ ಆತ್ಮದ ಸೇಡಿನಿಂದಾಗಿ ಅನನ್ಯ ತನ್ನ ಮೊದಲ ಮಗುವನ್ನು ಕಳ್ಕೋತಾಳೆ. ಈ ವಿಷಯ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಹೇಳಿದಾಗಲೇ ಅವರಿಗೆ ಗೊತ್ತಾಗಿದ್ದು. ಹಳ್ಳಿಯಲ್ಲಿ ದೊಡ್ಡ ಪೂಜೆ ಮಾಡಿದ್ರಿಂದ ಅನನ್ಯ ಪ್ರಾಣ ಉಳಿಯಿತು ನಿಜ. ಆದರೆ ಆ ಆತ್ಮ ಪೂರ್ತಿಯಾಗಿ ಹೋಗಿಲ್ಲ. ಅದನ್ನು ಆ ಊರಿನ ಒಂದು ಮರದ ಕೆಳಗೆ ಕಟ್ಟಿ ಹಾಕಿದ್ದಾರೆ. ಇಂದಿಗೂ ಆ ಮರ ಆ ಮನೆಯ ಮೇಲೆ ಕಣ್ಣಿಟ್ಟಿದೆ. ಆಮೇಲೆ ಅರ್ಜುನ್ನ ತಮ್ಮನ ಮದುವೆಯಾದಾಗಲೂ ಇದೇ ರೀತಿ ಮಾಡಲಾಗುತ್ತೆ. ಅದೃಷ್ಟವಶಾತ್ ಅವನ ಹೆಂಡತಿ ನಿಯಮಗಳನ್ನು ಪಾಲಿಸಿದ್ರಿಂದ ಅವಳಿಗೆ ಏನೂ ಆಗಲಿಲ್ಲ. ಇವತ್ತಿಗೂ ಅರ್ಜುನ್ ಮತ್ತು ಅನನ್ಯ ಊರಿಗೆ ಹೋದಾಗ ಆ ಮರವನ್ನು ನೋಡಿದರೆ ಅನನ್ಯಾಳ ಎದೆ ನಡುಗುತ್ತೆ. ತನ್ನನ್ನೇ ಗುರಿಯಾಗಿಸಿಕೊಂಡು ಯಾವುದೋ ಶಕ್ತಿ ಅಲ್ಲಿ ಕಾದಿದೆ ಅನ್ನೋ ಫೀಲಿಂಗ್ ಅವಳನ್ನು ಬಿಟ್ಟು ಹೋಗಿಲ್ಲ. ಈಗ ಅವರು ಬೆಂಗಳೂರಿನಲ್ಲೇ ಕೆಲಸ ಮಾಡಿಕೊಂಡಿದ್ರು. ಆ ಹಳ್ಳಿಯ ನೆನಪುಗಳು ಮಾತ್ರ ಒಂದು ಮಾಸದ ಗಾಯವಾಗಿ ಅನನ್ಯಾಳ ಮನಸ್ಸಿನಲ್ಲಿ ಹಾಗೇ ಇದೆ. ಈ ಕತೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಂತಹ ಇನ್ನಷ್ಟು ಹಾರರ್ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.